ಅವ್ನು ಹೆಂಡತಿ ಸುಮ್ಮಿರ್ಲಿಲ್ಲ. ನಮ್ಮ ಊರಾಗ ತವ್ರ ಮಣಿ ಅದೇ ರೀ, ಎಮ್ಮಿ ತಗೊಂಡ್ ಬರ್ರಿ, ಅವ್ರಿಗೆ ಹಾಲಕ್ಕಾವು ಅಂದ್ಬಿಟ್ಲು. ನಾವು ಬಂದ ದುಡ್ಡಿನಿಂದ ಇನ್ನೊಂದಿಷ್ಟು ಕೂಡಿಸಿ ಇನ್ನೊಂದು ಎಮ್ಮಿ ತಗೋಬೇಕು ಅಂತ ನನ್ನ ವಿಚಾರ. ಅಂತಂದ್ರೆ ನೀ ತವ್ರ ಮಣಿಗೆ ಹಾಲು ಕೊಡಾಕಿ ಅಂತೇಳಿ ಸರ್ದ್ ನಿಂತೊಂದು ಹೊಡೆದ ಹೇಳ್ತೀನಿ ನಾವು. ಆಕಿ ಊರಾಗ ತವ್ರ ಮಣಿ ಇರೋದ್ರಿಂದ ಓಡಿ ಹೋದ್ರು. ಎಲ್ಲಿಗೆ? ತನ್ನ ಮನೆಗೆ. 4 ಮಂದಿ ಅಂತಂಬ್ರು ಇದ್ರು. ಆಕಿ 4 ಮಂದಿ ಅಂತಂಬ್ರು ಇದ್ರು. 4 ಜನ ಅಂತಂಬ್ರು ಇವ್ನು ಬಂದು ಬಡಿಲಿಕ್ಕತ್ತರು. ಯಾಕೆ ಬಡಿಯಾಕತಿ ಆಮೇಲೆ ಹೇಳ್ತೀವ. ಯಾಕೆ ಬಡಿಯಾಕತಿ ಅಂದ್ರೆ ಆಮೇಲೆ ಹೇಳ್ತೀವಿ. ಕಡೆಗೆ ಅವ್ರಿಗೆ ಬಡಿದು ಸಾಕಾದ್ಮೇಲೆ ಹೇಳ್ತಾರೆ ಏನಂತಂದ, ನಿಮ್ಮ ಎಮ್ಮಿ ನಮ್ಮ ಬೇಲಿ ಮುರಿದ ಫಲ ಎಲ್ಲ ಮೇದಕ್ಕೆ ಅದಕ್ಕೆ ಬಿಡ್ಯಾಕತ್ತೀವಿ ಅಂತ. ಅವಾಗ ಅವಂತಾರ, ಇನ್ನು ಎಮ್ಮಿನ ತಂದಿಲ್ಲ, ನಿಮ್ ಬೇಲಿ ಹೆಂಗ್ ಮುರಿತು? ಅಲ್ಲ, ಎಮ್ಮಿನ ತಂದಿಲ್ಲ ಅನ್ನೋದಿನ ಗೊತ್ತಾಗ್ಯದ. ಹುಡುಗಿ ಹಾಲು ಹೆಂಗ್ ತರ್ತೈತಿ ಮಣಿಗೆ? ಎಮ್ಮಿನ ತಂದಿಲ್ಲ ಅಂದ್ಮೇಲೆ ಇನ್ನು ಹಾಲು ಹೆಂಗ್ ತಂತಿ ಅಕ್ಕಿನೇಪ್ಪ ಹಿಂಗ ಜಗಳ ಆಯ್ತು. ಅಂದ್ರೆ ಹೇಳುವ ತಾತ್ಪರ್ಯ ಏನಪ್ಪಾ ಅಂತಂದ್ರೆ, ಸಣ್ಣ ಪುಟ್ಟ ವಿಷಯಗಳಿಗೆ ಏನೇನೋ ಏನೂ ಆಗಿರೋದಿಲ್ಲ. ಅದು ಮುಂಚಿತ ಬಹಳ ಲೆಕ್ಕ ಹಾಕೋದು ಅದಕ್ಕೆ. ಸಂಸಾರದಲ್ಲಿ ಮುಂಚಿತನ ಬಹಳಷ್ಟು ಲೆಕ್ಕ ಹಾಕಿ ಮನಸ್ಸುಗಳನ್ನ ಏನೇನು ಮಾಡ್ಕೊಳ್ಳೋದ್ರಲ್ಲಿ ಏನು ಆಗ್ತಿರೋದಿಲ್ಲ. ಅಲ್ಲಿ ಸಂಸಾರ ಬಹಳ ಸುಂದರವಾಗಿ ಉಳಿದು ಬಹಳಷ್ಟು ಕಷ್ಟ ಆಗ್ತದ. ತಿಳುವಳಿಕೆ ಬಂದಂಗ ಸಂಸಾರ ಬಹಳಷ್ಟು ಚೆನ್ನಾಗಿರ್ತದ. ಇನ್ನ ಈ ಯುವ ಪೀಳಿಗೆಗೆ ಒಂದು ಕಿವಿಮಾತು ಹೇಳ್ತೀನಿ ಇದೇ ವೇದಿಕೆಯೊಳಗೆ. ಅದೇನ್ಪಾ ಅಂತಂದ್ರೆ, ಒಂದು ಮರ, ಆ ಊರಲ್ಲಿ ಒಂದು ಚಿಕ್ಕ ಹುಡುಗ. ಆ ಚಿಕ್ಕ ಹುಡುಗ ಬಹಳಷ್ಟು ಬಡತನ, ಗುಡಿಸಲದಲ್ಲಿ ಬದುಕ್ತಾ ಇದ್ದ. ಯಾರು ಇರಲಿಲ್ಲ. ಹಾಗೋ ಹೀಗೋ ಏನೇನು ಮಾಡ್ತಾ ಆ ಹುಡುಗ ಏನ್ ಮಾಡಿದ್ಪ ಅಂತ ತಿಳ್ಕೊಂಡಂತಂದ್ರೆ, ಬೆಳೀತಾ ಹೋಗ್ತಾನೆ. ಅವನ ಸ್ನೇಹ ಯಾತರ ಜೊತೆಗೆ ಆಗ್ತದ? ಮಾವಿನ ಮರದ ಜೊತೆಗೆ ಆಗ್ತದ. ಮಾವಿನ ಮರದ ಜೊತೆಗೆ ಸ್ನೇಹ ಆದ್ಮೇಲೆ ಹಾಗೆ ಆಟ ಆಡ್ತಾನೆ. ಎಲ್ಲಿ? ರೆಂಬೆ ಕೊಂಬೆಗಳ ಮೇಲೆ, ಟೊಂಗಿಗಳ ಮೇಲೆ. ಊರಲ್ಲಿ ಬರೋದೇ ಇಲ್ಲ ಅವ್ನು ಹೆಚ್ಚು. ಆ ಗಿಡದ ಜೊತೆಗೆ ಇರ್ತಾನೆ. ಅಲ್ಲೇ ಆಟವನ್ನು ಆಡ್ತಾ ಹಾಗೆ ಬೆಳಿತಾನೆ. ಆಗ ಬೆಳೀತಾ ಅವನ ಸಮಾನವಾಗಿರ್ತಕ್ಕಂಥವ್ರು ಒಂದೊಂದು ಸೈಕಲ್ ಮೋಟರ್ಗಳನ್ನು ತಗೋತಾರೆ. ಇವು ಅದನ್ನ ತಗೋಬೇಕು ಅನಿಸ್ತದ. ಆ ಮರ ಹೇಳ್ತದ, ಯಾರನ್ನು ಬಾಯಿ ಬಿಚ್ಚಿ ಕೇಳಬೇಡ, ನನ್ನ ಗಿಡದೊಳಗೆ ಮಾವಿನ ಹಣ್ಣು ಭಾಳ ಅದಾವ. ನನ್ನ ಮರದಲ್ಲಿರ್ತಕ್ಕಂಥ ಎಲ್ಲಾ ಮಾವಿನ ಹಣ್ಣುಗಳನ್ನೇ ಕಿತ್ಕೊಂಡು ಇವ್ನು ಮಾರು, ಬಂದು ದುಡ್ಡಿನಲ್ಲಿ ಸೈಕಲ್ ಮೋಟರ್ ತಗೋ. ಆಯ್ತು, ಮಾವಿನ ಮರ 4, 6 ರಾಶಿ ಎಷ್ಟೋ ತುಂಬಿಕೊಂಡು ಹೋಗಿ ಮಾರಿದ. ಒಂದು 50,000 ರೂಪಾಯಿ ಬಂತು ಒಂದು ಗಾಡಿ ತಗೊಂಡು. ಹಾಗೆ ಅಡ್ಡಾಡ್ತಾ ಹೋಗುವಂತ ಸಮಯದಲ್ಲಿ ಒಂದ್ಸಲ ಏನಾಯ್ತಪ್ಪ ಅಂತ ತಿಳ್ಕೊಂಡಂತಂದ್ರೆ, ಅವನ ಸಮಾನ ವಯಸ್ಕರು ಮದುವೆ ಮಾಡ್ಕೊಳಕತ್ತ, ಮಣಿ ಕಟ್ಕೊಳಕತ್ತ. ಮಣಿ ಹೆಂಗ್ ಕಟ್ಕೊಳ್ಳೋದು ಅಂತೇಳಿ ಬಹಳ ಚಿಂತೆ ಮಾಡಕತ್ತ. ಅವಾಗ ಒಂದು ಗುಡಿಸಲ ಹಾಕೊಂಡಾದ್ರು ಜೀವನ ಮಾಡೋಣ ಅಂತ ತಿಳ್ಕೊಂಡು ಗುಡಿಸಲಕ್ಕೆ ಹೋಗ್ತಾನ. ಆ ಮರದ ಕೆಳಗೆ ಹೋಗಿ ಸಪ್ಪಗ ಮುಖ ಮಾಡ್ಕೊಂಡು ಕುಂತ. ಅವಾಗ ಮರ ಕೇಳ್ತದ, ಇಷ್ಟ ದಿನ ಬಹಳ ಚಲೋ ನಗತಿದ್ದಿ, ಇವತ್ತಾಕೆ ನಿನ್ ಮುಖ ಇಷ್ಟು ಸಪ್ಪಗಾಗೈತಪ್ಪ. ಆ ಮರ ಹೇಳ್ತದ ಏನಪ್ಪಾ ಅಂತಂದ್ರೆ, ನೀ ಯಾವುದಕ್ಕೂ ಸಪ್ ಮಾಡಬೇಡ, ಏನ್ ಬೇಕಾಗಿದೆ ಹೇಳು. ಇಲ್ಲ, ಎಲ್ಲರೂ ದೊಡ್ಡ ಹಿಂಗ್ ಕಟ್ಕೊಂಡಾರ, ನಾ ಗುಡಿಸಲಾರ ಹಾಕೊಂಡು ಸಂತೋಷ ಇರ್ಬೇಕಂತ ಮಾಡೀನಿ. ಅದಕ್ಕೆ ಸ್ವಲ್ಪ ಕಟ್ಟಿಗೆ ಬೇಕಾಗ್ಯಾವ, ಸ್ವಲ್ಪ ಕಟ್ಟಿಗೆ ಬೇಕು. ತಗೋ, ನನ್ನ ಟೊಂಗಿ ಅದಾವ, ರೆಂಬೆ ಕೊಂಬೆ ಟೊಂಗಿಗಳದಾವ. ನಾನು ನಿನಗೆ ಎಷ್ಟು ಬೇಕಲ್ಲ ಅವೆಲ್ಲಾನು ಕಟ್ ಮಾಡ್ಕೋ. ಕಟ್ ಮಾಡಿ ತಗೊಂಡು ಹೋಗು. ನೀನು ಚಂದಾಗಿ ನೀನು ಬೇಕಾದಂಗೆ ಗುಡಿಸಲಾರ ಹಾಕ್ತೀನಿ. ಆಯ್ತು, ರೆಂಬೆ ಕೊಂಬೆ ತೆಗದ, ಮೊದಲು ಮಾವಿನ ಹಣ್ಣು ಎಲ್ಲ ತೆಗದ, ರೆಂಬೆ ಕೊಂಬೆ ತೆಗದ, ಒಂದು ಗುಡಿಸಲನ್ನ ತಯಾರು ಮಾಡ್ಕೊಂಡ. ಅಷ್ಟು ಮಾಡ್ಕೊಂಡು ಮತ್ತು ಮುಖ ಸಪ್ಪಗೆ ಮಾಡ್ಕೊಂಡು ಕೂತಿದ್ದ. ಅದೇ ಮರದಂತೆ ಹೋಗಿ ಅವಾಗ ಮತ್ತೆ ಯಾಕಪ್ಪ ಅಂತ ಕೇಳಿದ. ಇಲ್ಲ, ಗುಡಿಸಲಾಗ್ಯದ, ಬಾಗಿಲಾಗ್ಯದ, ಅದಕ್ಕೆ ಕದ ಬೇಕಾಗ್ಯಾವು, ಪಳಿ ಕದ ಮಾಡ್ಲಿಕ್ಕೆ ಪಳಿ ಬೇಕಾಗ್ಯಾವ. ಅವಾಗ ಆ ಮರ ಹೇಳ್ತದಂತ, ನಾ ಅದೇನಲ್ಲ, ಇನ್ನು ಬಡ್ಡೆನೇನಿಲ್ಲ, ಈ ಬಡ್ಡೆಯನ್ನು ತಗೋ, ಇದನ್ನೇನು ಕದ ಆಗಿ ಮಾಡ್ಕೊ. ಆ ಬಡ್ಡೆಯನ್ನು ತಗೊಂಡ, ಅದನ್ನು ಮಾಡ್ಕೊಂಡ ಬಂದ. ಅಲ್ಲಿ ಉಳಿದ ಜೀವನವನ್ನ ಸಾಗಿಸ್ತಾ ಹೋದ. ಆ ಮರ ಆ ಮಗುವಿನ ಸಲುವಾಗಿ ಪೂರ್ಣ ತನ್ನನ್ನ ಸಮರ್ಪಣೆ ಹೆಂಗ್ ಮಾಡ್ಕೊಂತೋ ಹಾಗೆ ಮಕ್ಕಳ ಸಲುವಾಗಿ ತಂದೆ ತಾಯಿಗಳು ತಮ್ಮ ಜೀವನವನ್ನ ಸಮರ್ಪಣೆಯನ್ನು ಮಾಡ್ಕೋತಾರೆ. ಅದರ ತಿಳುವಳಿಕೆ ಮಕ್ಕಳಿಗೆ ಇರ್ಬೇಕಷ್ಟೇ. ಅದರ ತಿಳುವಳಿಕೆ ಆ ಮಕ್ಕಳಿಗೆ ಇರ್ಬೇಕು. ನನ್ನ ತಂದೆ ಇಷ್ಟು ನನಗೆ ಅರ್ಪಣೆ ಮಾಡಿದ್ದಾನೆ, ತಾಯಿ ಹಿಂಗ ಅರ್ಪಣೆ ಮಾಡಿದ್ದಾಳೆ, ತನ್ನ ಪ್ರತಿಯೊಂದು ಬೆವರಿನ ಹನಿ ಸಹಿತ ಮಕ್ಕಳ ಅಭಿವೃದ್ಧಿಗಾಗಿನ ಅದ ಅಂತ ತಿಳ್ಕೊಂಡು ಮಕ್ಕಳು ಅದನ್ನ ತಿಳ್ಕೊಂಡು ನಡ್ಕೊಂಡು ಬಿಟ್ರೆ ತಂದೆ ತಾಯಿಗಳ ಬಗ್ಗೆ ಗೌರವನೂ ಹೆಚ್ಚಾಗ್ತದ. ಒಳ್ಳೆಯ ಸಾಧನೆಯತ್ತ ಗುರಿ ಮುಟ್ಲಿಕ್ಕೂ ಸಹಿತ ಸಾಧ್ಯ ಆಗ್ತದ. ಆ ದಿಸೆಯಲ್ಲಿ ಹೇಳುವ ತಾತ್ಪರ್ಯ ಇಂದಿನ ದಿನ ಏನಪ್ಪಾ ಅಂತಂದ್ರೆ, ತಂದೆ ತಾಯಿಗಳಿಗೆ ಎಷ್ಟು ಗೌರವ ಕೊಟ್ಟರು ಕಡಿಮೆದ. ಆ ಗೌರವ ಕೊಡುವಂತ ಪದ್ಧತಿ ಎಲ್ಲರಲ್ಲಿ ಬರ್ತಾ ಬೆಳೀತಾ ಹೋಗ್ಲಿ, ಪರಸ್ಪರ ಅದು ಮುನ್ನಡೆಯಲಿ ಅಂತ ತಿಳ್ಕೊಂಡು ಸಹಿತ ಈ ಸಂದರ್ಭದಲ್ಲಿ ಒಂದು ಸಂದೇಶವನ್ನು ನೀಡ್ತಾ ಇವತ್ತಿನ ದಿನ ನಮ್ಮಲ್ಲಿ ಇವರ ಒಂದು ಕಾರ್ಯವೈಖರಿ, ಇವರ ಒಂದು ಪ್ರಯತ್ನ ಇವತ್ತ